ಚತುರ್ದಿಕ್ಕುಗಳ ಗಾಳಿಯನ್ನು ಹಿಡಿದಿರುವುದು. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 1ನೇ ವಚನ. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು, ಭೂಮಿಯ ಮೇಲಾಗಲಿ, ಸಮುದ್ರದ ಮೇಲಾಗಲಿ, ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 17ನೇ ವಚನದಲ್ಲಿ ಅವರ ಕೋಪವು ಕಾಣಿಸುವ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಕೇಳಿರುವ ಪ್ರಶ್ನೆಗೆ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ ಈ ಪ್ರಪಂಚದ ಇತಿಹಾಸದ ಮುಕ್ತಾಯದಲ್ಲಿ ಅಭೂತಪೂರ್ವ ಘಟನೆ ಒಂದು ನಡೆಯಲಿದೆ. ಅದೇನೆಂದರೆ, ಒಂದು ಗುಂಪು ಆತನಿಗಾಗಿ ನಿಲ್ಲುವಂಥದ್ದಾಗಿದೆ. ದೇವರು ಅವರನ್ನು ನಿಲ್ಲುವಂತೆ ಮಾಡಲು ಶಕ್ತನಾಗಿದ್ದಾನೆ. ಆದರೆ ಮುಚ್ಚಲ್ಪಟ್ಟಿರುವ ವಿಷಯ ಪ್ರಕಟವಾದಾಗ ದೇವಜನರ ರಕ್ಷಣೆಗಾಗಿ ದೇವರ ಕೈ ಕಾರ್ಯನಿರ್ವಹಿಸುತ್ತಿರುವುದನ್ನು ನಾವು ನೋಡುವವರಾಗಿದ್ದೇವೆ. 4 ದೇವದೂತರು ಭೂಮಿಯ ಚತುರ್ದಿಕ್ಕುಗಳ ಗಾಳಿಯನ್ನು ಹಿಡಿದಿರುವ ಈ ಗಾಳಿ ಯಾವುದೆಂದರೆ, ಸತ್ಯವೇದದಲ್ಲಿ ಗಾಳಿಯನ್ನು ಹಲವಾರು ವಿಧಗಳಲ್ಲಿ ಸಾಂಕೇತಿಕವಾಗಿ ಬಳಸಲಾಗಿದೆ. ಅವುಗಳು ಏನೆಂದರೆ, ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 2ನೇ ವಚನದಲ್ಲಿ ದಾನಿಯೇಲನು ಆ ರಾತ್ರಿ ಕಂಡ ಕನಸಿನಲ್ಲಿ, ಆಹಾ, ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು ಎಂಬುದಾಗಿ ಹೇಳುವವನಾಗಿದ್ದಾನೆ. ಇಲ್ಲಿ ಗಾಳಿಯನ್ನ ನಾಗರಿಕರ ಅಶಾಂತಿಯನ್ನ ಕೆಡಿಸಲು ಬರುವ ಕಲಹ, ಯುದ್ಧ, ಸಂಕಟವನ್ನ ಪ್ರತಿನಿಧಿಸುವಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಪವಿತ್ರಾತ್ಮನನ್ನು ಪ್ರತಿನಿಧಿಸಲು ಗಾಳಿಯನ್ನು ಬಳಸಿದ್ದಾನೆ. ಆದರೆ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಹತ್ತಿತ್ತ ಸೋಕಿಸಿಕೊಂಡು ಹೋಗುವವರ ಹಾಗಿರಬಾರದು ಎಂಬುದಾಗಿ ಇಲ್ಲಿ ಗಾಳಿಯನ್ನ ದುರ್ಜನರ ವಂಚನೆ, ದುರ್ಬೋಧಕರ ಕುಯುಕ್ತಿಗೆ ಹೋಲಿಸುವವನಾಗಿದ್ದಾನೆ. ಹೀಗೆ ಗಾಳಿ ವಿಶಾಲವಾದಂತಹ ಅರ್ಥಗಳನ್ನು ಹೊಂದಿದ್ದೇ ಆದರೂ ಅದು ಪಾಪದ ಕತ್ತಲೆಯಾಗಿದೆ. ಯಾಕೆಂದರೆ ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನದಲ್ಲಿ ನಮ್ಮ ಧರ್ಮ ಕಾರ್ಯಗಳೆಲ್ಲ ಒಲೆಯ ಬಟ್ಟೆಯಂತಿವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ಪ್ರಪಂಚದ ವಿರುದ್ಧ ಆಕ್ರಮಣಕಾರಿ ಸೈನ್ಯವೊಂದು ನುಗ್ಗಿ ಬರುತ್ತಿರುವಂತೆ ಈ 4 ಗಾಳಿಗಳಲ್ಲಿ ಪ್ರಪಂಚದ ವಿರುದ್ಧ ಸಜ್ಜುಗೊಂಡಿರುವ ಕತ್ತಲೆಯ ಎಲ್ಲ ಶಕ್ತಿಗಳನ್ನು ನಾವು ನೋಡುವವರಾಗಿದ್ದೇವೆ. ಇವೆಲ್ಲವೂ ಮಾನವರ ಮಾನವೀಯತೆಯನ್ನು ನಾಶ ಮಾಡಲು ಯುದ್ಧ, ದಂಗೆ, ದುರ್ಬೋಧನೆ, ಅನೇಕ ತಪ್ಪಾದಂತಹ ಸಿದ್ಧಾಂತಗಳು ಮತ್ತು ಎಲ್ಲ ರೀತಿಯ ಪಾಪಗಳು ಬಲವಾಗಿ ದೇವಜನರ ಮೇಲೆ ಆಕ್ರಮಣ ಮಾಡುವುದನ್ನು ತಿಳಿಸುತ್ತದೆ. ಇಷ್ಟೆಲ್ಲ ಆದರೂ ಸಹ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲವೂ ದೇವರ ನಿಯಂತ್ರಣದಲ್ಲಿದೆ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಮತ್ತು ದೇವಜನರು ಈ ಬರುವಂತಹ ಬಿಕ್ಕಟ್ಟನ್ನು ಎದುರಿಸಲು ಸಿದ್ಧರಾಗುವವರೆಗೂ ಸಹ ದೇವರ ದೇವದೂತರುಗಳು ಈ ದೊಡ್ಡ ಇಕ್ಕಟ್ಟಿನ ಕಾಲವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ. ಆದುದರಿಂದ ಆ ದೊಡ್ಡ ಇಕ್ಕಟ್ಟು ಬರುವುದಕ್ಕಿಂತ ಮೊದಲು ನಾವು ದೇವರ ಕಡೆಗೆ ಮನತಿರುಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.